ವೈದಿಕ ಪರಂಪರೆಯ ಇಡೀ ವೇದಾಂತವನ್ನು ಸರ್ವಸಾಮಾನ್ಯರಿಗೂ ತಿಳಿಯುವಂತೆ ಬೋಧಿಸಲು ಅವತರಿಸಿ ಬಂದವರೇ ಶ್ರೀ ಮಧ್ವಾಚಾರ್ಯರು. ಶ್ರೀಮದ್ ಮಧ್ವಾಚಾರ್ಯರು ದ್ವೈತ ತತ್ವಗಳ ನಿರಂತರ ಪ್ರಚಾರಕ್ಕಾಗಿ ವ್ಯವಸ್ಥೆಗೊಳಿಸಿದ ತಾಣಗಳೇ ಮಠಗಳಾದವು. ಇವುಗಳಲ್ಲಿ ಶ್ರೀಮದ್ ಉತ್ತರಾದಿ ಮಠದ ಪಾತ್ರವು ಹಿರಿದು ಮತ್ತು ಅತ್ಯಂತ ಪ್ರಮುಖವಾದುದು. ಇದರ ಪರಂಪರೆಯಲ್ಲಿ ಬರುವ 24ನೆಯ ಯತಿಶ್ರೇಷ್ಠರೇ ಶ್ರೀ ಸತ್ಯಬೋಧ ತೀರ್ಥರು. ಹುಬ್ಬಳ್ಳಿಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ 8 ಕಿಲೋಮೀಟರ್ ಒಳಗೆ ಪೂರ್ವ ದಿಕ್ಕಿನಲ್ಲಿ ಕಾಣುವ ಸಣ್ಣ ಊರು ಸವಣೂರು. ಶ್ರೀ ಸತ್ಯಬೋಧ ತೀರ್ಥರು ಸುಮಾರು 40 ವರ್ಷ ಸುದೀರ್ಘ ಕಾಲ ಉತ್ತರಾದಿ ಮಠದ ಪೀಠವನ್ನಾಳಿ ಮಧ್ವ ಸಿದ್ಧಾಂತದ ಪತಾಕೆಯನ್ನು ಹಾರಿಸಿ ಮಠದ ಕೀರ್ತಿಯನ್ನು ಮೆರೆಸಿದರು. ಕ್ರಿಸ್ತಶಕ 1784ರಲ್ಲಿ ಸಲ್ಲುವ ಶೋಭನಕೃತ ಸಂವತ್ಸರದ ಫಾಲ್ಗುಣ ವದ್ಯ ಪ್ರತಿಪದದಂದು ಸವಣೂರಿನಲ್ಲಿ ವೃಂದಾವನಸ್ಥರಾದ ಉತ್ತರ ಕರ್ನಾಟಕದ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣಗೊಂಡ ಮಠದ ಕಟ್ಟಡದ ಆವರಣದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ, ತ್ರಿವಿಕ್ರಮ, ಮುಖ್ಯಪ್ರಾಣದೇವರು, ವಿಠ್ಠಲ ದೇವರ ಮೂರ್ತಿಗಳಲ್ಲದೆ ಶ್ರೀ ರುದ್ರ ದೇವರ ಲಿಂಗವೂ ಪ್ರತಿಷ್ಠಾಪನೆಗೊಂಡಿದೆ. ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಶ್ರೀ ಲಕ್ಷ್ಮೀನರಸಿಂಹ ದೇವರ ವಿಗ್ರಹವಂತೂ ನೋಡಲು ಅತ್ಯಂತ ಸುಂದರ. ನಿತ್ಯವೂ ಇವೆಲ್ಲ ದೇವರುಗಳಿಗೆ ಪೂಜೆ ಆರತಿ ನಡೆಯುವುದಲ್ಲದೆ ಶ್ರೀಗಳ ಆರಾಧನೆ ಸಮಯದಲ್ಲಿ ಹಾಗೂ ಹಬ್ಬ ಹರಿದಿನಗಳಂದು ವಿಶೇಷವಾಗಿ ಅಭಿಷೇಕ, ಪೂಜೆ, ಮಂಗಳಾರತಿ ಜರುಗುವುದು. ಶ್ರೀಗಳ ಆರಾಧನೆಯ ದಿನದಂದು ಶ್ರೀ ಲಕ್ಷ್ಮೀನರಸಿಂಹ ದೇವರ ವಿಗ್ರಹಕ್ಕೆ ಅಭಿಷೇಕವಾದ ನಂತರವೇ ಪರ್ಯಾಯಸ್ಥರಿಂದ ಶ್ರೀಗಳ ವೃಂದಾವನಕ್ಕೆ ಅಭಿಷೇಕ. ಸತ್ಯಪ್ರಿಯ ತೀರ್ಥಕರಜ ಸತ್ಯಬೋಧ ಗುರುವರೆಣ್ಯ ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ, ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ. ಸತ್ಯಪ್ರಿಯ ತೀರ್ಥಕರಜ ಸತ್ಯಬೋಧ ಗುರುವರೆಣ್ಯ ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ, ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ. ವಲ್ಲಭನ ಪಾದ ನಿತ್ಯ ಪೂಜಿಸುತ್ತಲಿ ಜಗದಿ ಮತ್ತ ಮಾಯಿ ಗಜಕುಲ ಪಂಚವಕ್ತ್ರರನಿಸಿ ಮೆರೆದ ಗುರುವೇ. ಆನಂದ ತೀರ್ಥ ಮತ ಪಯೋಕ್ತಿ ಚಂದ್ರ ಸದೃಶರೆನಿಸಿ ಸತತ ನಂದಶಾಸ್ತ್ರ ಬೋಧಿಸಿ ಬುಧ ವೃಂದಕ್ಕೆ ಆನಂದ ಗೆರೆವ ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ, ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ. ಸತ್ಯಪ್ರಿಯ ತೀರ್ಥಕರಜ ಸತ್ಯಬೋಧ ಗುರುವರೆಣ್ಯ ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ, ಭಕುತಿ ಪಾಲಿಸೋ, ವಿರಕ್ತಿ ಕರುಣಿಸೋ. ಇರುಳು ಕಾಲದಲ್ಲಿ ನಭದಿ ತರಣಿ ಬಿಂಬ ತೋರಿದಂಥ ಪರಮ ಮಹಿಮ ನಿಮ್ಮಯ ಶುಭಾಚರಣ ಸ್ಮರಣೆ ಕರುಣಿಸೆನಗೆ.
ಶರಣ ಜನರ ಪೊರೆವ ಕಾರ್ಪರ ನರ ಹರಿಪದದಿಂದ ಜನಿತ ಸುರನದಿ ನಿಮ್ಮಯ ಬಳಿಗೆ ಬಂದಿರುವ ಮಹಿಮೆ ತುತಿಸಲೆಂದು ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ ಸತ್ಯಪ್ರಿಯ ತೀರ್ಥಕರಜ ಸತ್ಯಬೋಧ ಗುರುವರೆಣ್ಯ ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ. ಪಂಚಾಮೃತ ಅಭಿಷೇಕದ ನಂತರ ಫಲಾಭಿಷೇಕ ಭಕ್ತ ಸಮುದಾಯ ಭಕ್ತಿ ಭಾವದಿಂದ ವೀಕ್ಷಿಸುವರು. ಶ್ರೀ ಸತ್ಯಬೋಧರಲ್ಲಿ ವಿದ್ಯಾಭ್ಯಾಸ ಪೂರೈಸಿದ ಶ್ರೀ ಸತ್ಯಧರ್ಮರು ಇಲ್ಲಿ ನಿತ್ಯ ಆರಾಧಿಸಲ್ಪಡುವರು. ಹರಿದಾಸರುಗಳ ಭಜನೆ, ಶ್ರೀಗಳ ನಾಮಪಠಣ, ಕುಣಿತ ಇತ್ಯಾದಿ ಒಂದು ಸಾಮಾನ್ಯ ದೃಶ್ಯ. ಶ್ರೀಗಳ ಆರಾಧನೆಯಲ್ಲಿ 3 ದಿನದಂದು ರಥೋತ್ಸವ ಜರುಗುವುದು ಇಲ್ಲಿಯ ವಿಶೇಷ. ಅತ್ಯಂತ ಸುಂದರ ಕೆತ್ತನೆಯ ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿ ಹಾಗೂ ಪವಿತ್ರ ಪಾದುಕೆಗಳಿಗೆ ಪರ್ಯಾಯಸ್ಥರಿಂದ ಪೂಜೆ, ಆರತಿಯ ನಂತರ ಹಾರುತ್ತಾ ಕುಣಿಯುತ್ತಾ ತೇರೆಳೆಯುವ ಭಕ್ತರ ಉತ್ಸಾಹ ಉನ್ಮಾದ ವರ್ಣನಾತೀತ. ಪುಷ್ಪಾಲಂಕಾರದಿಂದ ಶೋಭಿಸುವ ಶ್ರೀಗಳ ವೃಂದಾವನ ದರ್ಶನ ಭಕ್ತರ ಕಣ್ಣಿಗೊಂದು ಹಬ್ಬ. ದಾಸ ಶ್ರೇಷ್ಠರಲ್ಲೊಬ್ಬರಾದ ಶ್ರೀ ಜಗನ್ನಾಥದಾಸರು ಶ್ರೀ ಸತ್ಯಬೋಧರ ಸನ್ನಿಧಿಯಲ್ಲಿಯೇ ಇದ್ದರು. ಅವರು ತಮ್ಮ ಗುರುಗಳಿಗೆ ಅರ್ಪಿಸಿದ ಹರಿವಾಣ ಇಂದಿಗೂ ವೃಂದಾವನ ಸನ್ನಿಧಿಯಲ್ಲಿದ್ದು ಎಲ್ಲ ಭಕ್ತರಿಗೂ ಈ ಹರಿವಾಣದೊಳಗಿಂದಲೇ ಮಂತ್ರಾಕ್ಷತೆ ನೀಡುವರು. ಮಠದ ಪ್ರಾಂಗಣದ ಒಂದು ಕಂಬದಲ್ಲಿ ಒಡಮೂಡಿದ ಶ್ರೀ ಲಕ್ಷ್ಮಿ ಎಲ್ಲರ ಭಕ್ತಿಗೆ ಪ್ರೇರಣೆ ಹಾಗೂ ಕುತೂಹಲಕ್ಕೆ ಕಾರಣಗಳಾಗಿದ್ದಾಳೆ. ಮಠದ ಪ್ರಾಂಗಣದಲ್ಲಿ ಶ್ರೀ ಸತ್ಯಬೋಧ ತೀರ್ಥರು ಆಸೀನರಾಗಿ ಶಿಷ್ಯರಿಗೆ ಪಾಠ ಬೋಧಿಸುತ್ತಿದ್ದ ಸ್ಥಳ ಇಂದಿಗೂ ಗುರುತಿಸಲ್ಪಡುವುದು. ಊರ ಹೊರಗಿನ ಗಟಿಕಾರರ ಬಾವಿಯ ಬಳಿಯಿದ್ದ ಔದುಂಬರ ಗಿಡದಿಂದ ಉದುರಿದ ದೊಡ್ಡ ದೊಡ್ಡ ನೀರಿನ ಹನಿಗಳ ರೂಪದಲ್ಲಿ ಸಾಕ್ಷಾತ್ ಗಂಗೆ ಶ್ರೀಗಳಿಗೆ ಪ್ರತ್ಯಕ್ಷಳಾದ ದಿನದಿಂದ ಆ ಬಾವಿಗೆ ವಿಷ್ಣುತೀರ್ಥ ಎಂದು ನಾಮಕರಣ ಮಾಡಿದರು. ವಿಷ್ಣುತೀರ್ಥದ ದಡದಲ್ಲಿ ಕುಳಿತುಕೊಂಡು ಎಲ್ಲ ಆಹ್ನಿಕಾದಿಗಳನ್ನು ಪೂರೈಸಿಕೊಳ್ಳಲು ನಿರ್ಮಾಣಗೊಂಡ ದೊಡ್ಡ ಕಟ್ಟೆ ಇಂದಿಗೂ ಕಾಣಸಿಗುವುದು. ಸವಣೂರು ಶ್ರೀ ಸತ್ಯಬೋಧರ ಪೂಜ್ಯ ಸನ್ನಿಧಾನದಿಂದ ಒಂದು ಪವಿತ್ರ ಕ್ಷೇತ್ರವಾಗಿ ಗುರುತಿಸಲ್ಪಟ್ಟು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಇಂದಿಗೂ ಸವಣೂರಿನ ವೃಂದಾವನದಲ್ಲಿ ಶ್ರೀ ಸತ್ಯಬೋಧರು ಸಾಕ್ಷಾತ್ ನೆಲೆಸಿ ತಮ್ಮ ಕೃಪೆ ಬಯಸಿ ಬರುವ ಸಾವಿರಾರು ಭಕ್ತರಿಗೆ ಅನುಗ್ರಹ ಮಾಡುತ್ತಲಿದ್ದಾರೆ. ನೈವೇದ್ಯಗವಿಷಂ ರಾಮೇ ವೀಕ್ಷ್ಯ ತದ್ಭಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ ಸತ್ಯಪ್ರಿಯ ದುಗ್ಧಾಬ್ಧೇಃ
ಸಂಜಾತ ಕೀರ್ತಿ ಚಂದ್ರಿಕಾ ಶ್ರೀ ಸತ್ಯಬೋಧ ತೀರ್ಥೇಂದು ಸಂತಾಪಂ ಹಂತು ಸಂತತಂ ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದಜೆ ಕೃಶಾನು ಧ್ಯೇಯನ್ಮಮೇಷ್ಟಂ ಗುರುರಾಜಸೂನು ಶ್ರೀ ಸತ್ಯಬೋಧೇತಿ ಪದಾಭಿಧಾನಃ ಸದಾ ವಿಶುದ್ಧಾತ್ಮಧಿಯಾ ಸಮಾನಃ ಸಮಸ್ತ ವಿದ್ವನ್ನಿಚಯ ಪ್ರಧಾನೋ ಧ್ಯೇಯನ್ಮಮೇಷ್ಟಂ ವಿಬುಧಾದ್ವಧಾನಃ ರಮಾದಿನಾಥರಹಣ ವಾಣಿಜಾನಿ ಸ್ವಭಕ್ತ ಸಂಪ್ರಾಪಿತ ದುಃಖಹಾನಿ ಲಸತ್ಸರೋಜಾರುಣ ನೇತ್ರಪಾಣಿ ಧ್ಯೇಯನ್ಮಮೇಷ್ಟಂ ಶುಭದೈಕವಾಣಿ ಭಕ್ತೇಷು ವಿನ್ಯಸ್ತ ಕೃಪಾ ಕಟಾಕ್ಷಃ ದುರ್ವಾದಿ ವಿದ್ರಾವಣ ದಕ್ಷ ದೀಕ್ಷಃ ಸಮೀಹಿತಾರ್ಥಾರ್ಪಣ ಕಲ್ಪವೃಕ್ಷಃ ಧ್ಯೇಯನ್ಮಮೇಷ್ಟಂ ಕೃತ ಸರ್ವರಕ್ಷಃ ಶ್ರೀಮದ್ವದುಗ್ಧಾಬ್ಧಿ ವಿವರ್ಧ ಚಂದ್ರ ಸಮಸ್ತ ಕಲ್ಯಾಣ ಗುಣೈಕ ಸಾಂದ್ರ ನಿರಂತರಾರಾಧಿತ ರಾಮಚಂದ್ರೋ ಧ್ಯೇಯನ್ಮಮೇಷ್ಟಂ ಸುಧಿಯಂ ಮಹೇಂದ್ರ ನಿರಂತರಂ ಯಸ್ತು ಪಠೇದಿಮಂ ಶುಭಂ ಶ್ರೀ ಶ್ರೀನಿವಾಸಾರ್ಪಿತ ಪಂಚಪದ್ದೀಂ ತಸ್ಯ ಪ್ರಸೀದೇತ್ ಗುರುರಾಜರುದ್ಗಃ ಸೀತಾ ಸಮೇತೋ ನಿತರಾಂ ರಘುತ್ತಮಃ ಇತಿ ಭಕ್ತಾಭೀಷ್ಟಪ್ರದಂ ಶ್ರೀ ಸತ್ಯಬೋಧ ಸ್ತೋತ್ರ ಪಂಚಕಂ